ಹುಟ್ಟುಹಬ್ಬದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ವತಿಯಿಂದ ಸಂಸ್ಥಾಪಕರಾದ ಪರಶುರಾಮ್ ನೀಲನಾಯಕ್ ಅವರ 54ನೇ ಹುಟ್ಟುಹಬ್ಬದ ಅಂಗವಾಗಿ ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಆಚರಣೆ ಮಾಡಿದರು. ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಮೂಲ ಬಣದ ಸ್ಥಾಪಕರಾಗಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಯಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಭೀಮವಾದದ ಸಂಸ್ಥಾಪಕರಾಗಿರ್ತಕ್ಕಂಥ ಪರಶುರಾಮಣ್ಣ ನೀಲನಾಯಕ್ ಅವರ ಒಂದು 54ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ಮತ್ತು ರಾಜ್ಯ ಸಮಿತಿ ಸದಸ್ಯರ ವತಿಯಿಂದ ಎಲ್ಲ ತಾಲೂಕು ಸಮಿತಿ ನಗರ ಘಟಕ ಎಲ್ಲ ಪದಾಧಿಕಾರಿ ವತಿಯಿಂದ ಇವತ್ತು ಸರ್ಕಾರ ಹಾಸ್ಪಿಟಲ್ ಇರ್ತಕ್ಕಂಥ ಬಾಣಂತಿಯರಿಗೆ ಒಂದು ಹಣ್ಣು ವಿತರಣೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಪರಶುರಾಮಣ್ಣ ನೀಲನಾಯಕ್ ಅವರಿಗೆ ಇನ್ನೂ ದೇವರು ಆಯುರಾರೋಗ್ಯ ಭಾಗ್ಯ ಕೊಟ್ಟು ಸುಖ ಸಂಪತ್ತು ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚಿದಿತ್ಲಿ ಕರ್ನಾಟಕ ಜನರಿಗೆ ಅವ್ರ ಸೇವೆ ಮುಂದುವರಿಲಿ ಅಂತ ಹೇಳುತ್ತಾ, ಮತ್ತು ಈ ಒಂದು ವ್ಯವಸ್ಥೆಗೆ ನಾವು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸರ್ಕಾರಿ ಹಾಸ್ಪಿಟಲ್ನ ಒಂದು ನರ್ಸ್ ಅವರಿಗೆ ನಾವು ಸಮಿತಿ ವತಿಯಿಂದ ತುಂಬ ಧನ್ಯವಾದ ಹೇಳ್ತೀವಿ. ತಾವೆಲ್ಲರೂ ಪರಶುರಾಮ್ ನೀಲನಾಯಕ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ವತಿಯಿಂದ ನಮ್ಮ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ತುಂಬ ಹೃದಯದ ಒಂದು ಅಭಿನಂದನೆಗಳು ಮತ್ತು ಜನ್ಮದಿನದ ಶುಭಾಶಯಗಳನ್ನು ಕೊಡ್ತೀವಿ. ಜೈ ಭೀಮ್. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಶರಣು ಎಸ್ ನಾಟೇಕರ್ ಮಾತನಾಡಿದರು. ರಾಜ್ಯ ಸಮಿತಿ ಸದಸ್ಯರಾದ ಶಿವಶರಣಪ್ಪ ವಾಡಿ, ಭೀಮರಾಯ್ ಕಾಗಿ, ಶರಣು ಮೊಹಮ್ಮದರ್, ಸಾಬಣ್ಣ ಬೇಗರ್, ಸಂಪತ್, ಗಿರೀಶ್ ಚಟ್ಟೇರ್ಕರ್, ವಾಸಿಂ ಸಂಗ್ರಿ ಇನ್ನಿತರರು ಭಾಗವಹಿಸಿದ್ದರು. ಮಲ್ಲಿಕಾರ್ಜುನ್ ಕುಂಬಾರಳ್ಳಿ, C9 ಕನ್ನಡ, ಯಾದಗಿರಿ.